Pak.
ಶ್ರೀ ಆದಿಪರಾಶಕ್ತಿ ದೇವಿ ದೇವಸ್ಥಾನ ಪಟ್ಟಣದ ಗ್ರಾಮಗಳ ಇದರ ವತಿಯಿಂದ ಬ್ರಹ್ಮ ಕಲಶೋತ್ಸವದ ಸಲುವಾಗಿ ಇದೀಗ ಭಕ್ತಿ ಭಜನಾಮೃತವನ್ನು ನಡೆಸಿಕೊಂಡಿದ್ದಾರೆ. ಯೋಗೀಶ್ ವಿದ್ಯಾಲಯ ಮತ್ತು ತಂಡದಿಂದ ಇದರಲ್ಲಿ ತಬಲವಾದಕರಾಗಿ ಯೋಗೀಶ್ ವಿದ್ಯಾಲಯ, ಹಾರ್ಮೋನಿಯಂ ವಸಂತ ಗುರಾಡೆ, ಗಾಯಕರಾಗಿ ಬಾಲಕೃಷ್ಣ ಇವರು ಭಕ್ತಿ ಭಜನಾಮೃತವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಶ್ರೀ ಕ್ಷೇತ್ರಕ್ಕೆ ಆಗಮಿಸುವಂತಹ ಶ್ರೀ 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 ಸಚ್ಚಿದಾನಂದ ಭಾರತೀ ಸ್ವಾಮೀಜಿ ಎಡನೀರು ಮಠ ಇವರ ಆಗಮನ ಇನ್ನೇನೋ ಕೆಲವೇ ಕ್ಷಣದಲ್ಲಿ ಶ್ರೀ ಕ್ಷೇತ್ರಕ್ಕೆ ಆಗಲಿದೆ. ಭಕ್ತ ಮಹಾಶಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಶ್ರೀ ಉಮೇಶ್ ಎಡನೀರು ಇವರ ಸಹಭಾಗಿತ್ವದಲ್ಲಿ ಶ್ರೀ ಕ್ಷೇತ್ರಕ್ಕೆ ಆಗಮಿಸುವ ಶ್ರೀ 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 ಸಚ್ಚಿದಾನಂದ ಭಾರತೀ ಸ್ವಾಮೀಜಿ ಎಡನೀರು ಮಠ ಇವರು ಇನ್ನೇನು ಕೆಲವೇ ಕ್ಷಣದಲ್ಲಿ ಶ್ರೀ ಕ್ಷೇತ್ರಕ್ಕೆ ಆಗಮಿಸಲಿದ್ದಾರೆ. ಎಲ್ಲ ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಹರಿ ಓಂ ಹರಿ ಓಂ ಹರಿ ಓಂ
महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वे शिवे सर्वार्थसाधिके शरण्ये त्र्यम्बके नारायणी नमोस्तुते देवगणनायका पालका मूषिकावाहन दोषविनाश मूषिकावाहन दोषविनाश देवगणनायका
ಹರಿ ಭೂಮಿಯ ವೈಕುಂಠ ವಾಗಿಸಿ ಶ್ರೀಹರಿ ಭೂಮಿಯ ವೈಕುಂಠ ವಾಗಿಸಿ ಶ್ರೀಹರಿ ಪ್ರೇಮದಿಂದಲೇ ಬಂದು ಭಕ್ತಿಗೆ ಒಲಿದು ಪ್ರೇಮದಿಂದಲೇ ಬಂದು ಭಕ್ತಿಗೆ ಒಲಿದು ವೈಕುಂಠ ನಾರಾಯಣ ವಿಠಲ ವೈಕುಂಠ ನಾರಾಯಣ ವೈಕುಂಠ ನಾರಾಯಣ ವಿಠಲ ವೈಕುಂಠ ನಾರಾಯಣ ಭೂಮಿಯ ವೈಕುಂಠ ವಾಗಿಸಿ ಶ್ರೀಹರಿ ಭೂಮಿಯ ವೈಕುಂಠ ವಾಗಿಸಿ ಶ್ರೀಹರಿ ಪ್ರೇಮದಿಂದಲೇ ಬಂದು ಭಕ್ತಿಗೆ ಒಲಿದು ಪ್ರೇಮದಿಂದಲೇ ಬಂದು ಭಕ್ತಿಗೆ ಒಲಿದು ವೈಕುಂಠ ನಾರಾಯಣ ವಿಠಲ ವೈಕುಂಠ
ಹರಿಸಿ ಭಕ್ಷಣದಲ್ಲಿ ಲಕ್ಷ್ಮಿಯ ಹರಿಸಿ ಲಕ್ಷ್ಮಣ ಗಜ ಬಂದ ಲಕ್ಷಣದಿಂದ ಲಕ್ಷ್ಮಣ ಗಜ ಬಂದ ಲಕ್ಷಣದಿಂದ ಖುಷಿಯೊಳಿಯೇನು ಲೋಕದರಿಸಿಯಮ್ಮ ಖುಷಿಯೊಳಿಯೇನು ಲೋಕದರಿಸಿಯಮ್ಮ ರಕ್ಷಣಲೋ ಬಂದ ವೈಕುಂಠ ನಾರಾಯಣ ವಿಠಲ ವೈಕುಂಠ ನಾರಾಯಣ. ಶಾರದ ತುಂಬುರರೊಡಗೂಡಿ ಬಂದ ಶಾರದ ತುಂಬುರರೊಡಗೂಡಿ ಬಂದ ಮಾರುತಿಯೊಡಗೂಡಿ ಸಂಭ್ರಮದಿಂದ ಮಾರುತಿಯೊಡಗೂಡಿ ಸಂಭ್ರಮದಿಂದ ಊರುತಿರುಪತಿ ವಿಶ್ವವಿಠಲ ಹರಿ ಊರುತಿರುಪತಿ ವಿಶ್ವವಿಠಲ ಹರಿ ಊರುಳಿ ಬಂದ ವೈಕುಂಠ ನಾರಾಯಣ ವಿಠಲ ವೈಕುಂಠ ನಾರಾಯಣ.
ಪ್ರಹ್ಲಾದನೇ ಬಾರೋ ಪ್ರಹ್ಲಾದರಾಯನೇ ಬಾರೋ ಪ್ರಹ್ಲಾದನೇ ಬಾರೋ ಪ್ರಹ್ಲಾದರಾಯನೇ ಬಾರೋ ಹರಿಕರಾಜರಾಯನೇ ಮೇಲಂತ ಪ್ರಭುವೇ ಬಾರೋ ಹರಿಕರಾಜರಾಯನೇ ಮೇಲಂತ ಪ್ರಭುವೇ ಬಾರೋ ರಾಯ ಬಾರೋ ರಾಘವೇಂದ್ರ ಬಾರೋ ರಾಘವೇಂದ್ರ ಬಾರೋ ಗವಾಸ ಮುನಿ ಪುಂಗವನೇವಸ ಜಂಗುಳಿ ಪಾಲಿಸಲು ಸಂಗೀತ ಪ್ರಿಯನೇ ಬಾರೋ ಜಂಗುಳಿ ಪಾಲಿಸಲು ಸಂಗೀತ ಪ್ರಿಯನೇ ಬಾರೋ ರಾಯ ಬಾರೋ ರಾಘವೇಂದ್ರ ಬಾರೋ ರಾಯ ಬಾರೋ ರಾಘವೇಂದ್ರ ಬಾರೋ श्री करुणा सिंधु मारो सागर वेगैया बंधो श्री करुणा सिंधु मारो सागर वेगैया बंधो श्री कर श्री राम विठलनाथ रो मारो श्री कर श्री राम विठलनाथ रो मारो राय मारो राघवेंद्र मारो राय मारो राघवेंद्र मारो राय मारो ರಾಘವೇಂದ್ರ ಬಾರೋ ಜಿಯಾನಿರಲ್ಲದ ಇನ್ಯಾರು ಕಾಯ್ ಬರು ಜಿಯಾನಿರಲ್ಲದ ಇನ್ಯಾರು ಕಾಯ್ ಬರು ರಾಯ ಬಾರೋ ರಾಘವೇಂದ್ರ ಬಾರೋ ರಾಯ ಬಾರೋ ರಾಘವೇಂದ್ರ ಬಾರೋ ರಾಯ ಬಾರೋ ರಾಯ ಬಾರೋ ರಾಯ ಬಾರೋ ರಾಘವೇಂದ್ರ ಬಾರೋ ಈಗ ಶ್ರೀ ಅತಿವೇದ ಪ್ರಯಾಣದಲ್ಲಿ ಸಾರುವ ಇವರಿನ ಭಗವಂತನ ಸಂಕಲ್ಪದಲ್ಲಿ ಭಗವಂತ ಎಲ್ಲ ಭಗವಂತನವರಿಗೆ ಈ ದೇಶವನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳಬೇಕು.
शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुसाक्षात् परब्रह्मा तस्मै श्रीगुरवे नमः। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोऽस्तुते। गजाननं भूतगणादिसेवितं कपित्तजम्बो फलसारभक्षितम् उमासुतं शोकविनाशकारणं नमामि विघ्नेश्वर पादपङ्कजम्। नमो नमो गणेशाय विघ्नेशाय नमो नमः। विनायकाय वैतुभ्यं विकृताय नमो नमः। विकृताय नमो नमः। गौरीनन्दन गजवदना गौरी पूजित गजानना गौरीनन्दन गजवदना गौरी पूजित गजानना सुरनरसन्नुत गजवदना सुरनरसन्नुत गजवदना हरिहर ब्रह्मानुत गजानना गौरीनन्दन गजवदना गौरी पूजित गजानना
पूजित गजानन लंबोदर विघ्नेश्वर अम्बुजलोचन गणेश्वर लंबोदर विघ्नेश्वर अम्बुजलोचन गणेश्वर शाम्भवी तनय सिद्धीश्वर शाम्भवी तनय सिद्धेश्वर शम्भुसुता जय बुद्धेश्वरा गौरी नन्दन गजवदना गौरी पूजित गजानना गौरी नन्दन गजवदना गौरी पूजित गजानना मोदकहस्त विनायक साधु सूजित गणनायक मोदकहस्त विनायक साधु पूजित गणनायक वेद विनुत विनायक वेद विनुत विनायक नादलोल गणनायक गौरी नन्दन गजवदना गौरी पूजित गजानना गौरी नन्दन गजवदना गौरी पूजित गजानना पाशाङ्कुशधर गणराजा शेषभूषण सुत गणराजा पाशाङ्कुशधर गणराजा शेषभूषण सुत गणराजा बासुर तेज गणराजा बासुर तेज गणराजा दास केशवनुत गणराजा गौरी नन्दन गजवदना गौरी पूजित गजानना गौरी नन्दन गजवदना गौरी पूजित गजानना सुरनर सन्नुत गजवदना हरिहर ब्रह्मनुत गजानना गौरी नन्दन गजवदना गौरी पूजित गजानना गौरी नन्दन गजवदना गौरी पूजित गजानना ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಪರಿ ಪರಿ ಶಾಸ್ತ್ರವನೋದಿದರೇನು ವ್ಯಕ್ತವಾಯಿತು ಭಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ
ಗುಲಾಮನಾಗಿದ್ದರೇನೋ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಕೊರಳೊಳು ಮಾಲೆಯ ಧರಿಸಿದರೇನೋ ಬೆರಳೊಳು ಜಪಮಣಿ ಎಣಿಸಿದರೇನೋ ಕೊರಳೊಳು ಮಾಲೆಯ ಧರಿಸಿದರೇನೋ ಬೆರಳೊಳು ಜಪಮಣಿ ಎಣಿಸಿದರೇನೋ ಮರುಳನಾಗಿದ್ದ ಶರೀರಕ್ಕೆ ಬೂದಿಯ ಮರುಳನಾಗಿದ್ದ ಶರೀರಕ್ಕೆ ಬೂದಿ ಒರೆಸಿಕೊಂಡು ತಾ ತಿರುಗಿದರೇನೋ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ನಾರಿಯ ಭೋಗವ ಅಳಿಸಿದರೇನು ಶರೀರಕ್ಕೆ ಸುಖವ ಬಿಡಿಸಿದರೇನು ನಾರಿಯ ಭೋಗವ ಅಳಿಸಿದರೇನು ಶರೀರಕ್ಕೆ ಸುಖವ ಬಿಡಿಸಿದರೇನೋ ನಾರದ ವರದ ಶ್ರೀ ಪುರಂದರ ವಿಠಲನ ನಾರದ ವರದ ಶ್ರೀ ಪುರಂದರ ವಿಠಲನ ಸೇರಿಕೊಂಡು ಮುಕ್ತಿ ಪಡೆಯುವ ತನಕ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಪರಿಪರಿ ಶಾಸ್ತ್ರವನೋದಿದರೇನು ವ್ಯರ್ಥವಾಯಿತು ಭಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ದೊರೆಯದಣ್ಣ ಮುಕುತಿ ದೊರೆಯದಣ್ಣ ಮುಕುತಿ ಚಾಮುಂಡಾಂಬೆಯೇ ಸಿಂಹಾರೂಢಯೇ ಆಲಿಸಮ್ಮ ಮೊರೆ ಲಾಲಿಸಮ್ಮ ಚಾಮುಂಡಾಂಬೆಯೇ ಸಿಂಹಾರೂಢಯೇ ಆಲಿಸಮ್ಮ ಮೊರೆ ಲಾಲಿಸಮ್ಮ ಚಾಮುಂಡಾಂಬೆಯೇ ಸಿಂಹಾರೂಢಯೇ ಆಲಿಸಮ್ಮ ಮೊರೆ ಲಾಲಿಸಮ್ಮ ಚಾಮುಂಡಾಂಬೆಯೇ ಸಿಂಹಾರೂಢಯೇ
ಶ್ರೀ ಪುರಂದರ ವಿಠಲರಾಯನ ಧನ್ಯಳ ಮಾಡೋ ಪನ್ನಗ ಶಯನನೆ ಧನ್ಯಳ ಮಾಡೋ ಪನ್ನಗ ಶಯನನೆ ಜಯ ಜಯ ವಿಠಲ ಜಯ ಶ್ರೀ ವಿಠಲ ಜಯ ಜಯ
ಕೃಷ್ಣ ಬೃಂದಾವನದಿ ಕೊಡಲುವುದರಿಲ್ಲವೋ ಅಂದು ಗೋಪಿಯರನ್ನು ಕರೆಯಲಿಲ್ಲವೋ ಕೃಷ್ಣ ಬೃಂದಾವನದಿ ಕೊಡಲುವುದರಿಲ್ಲವೋ ಅಂದು ಗೋಪಿಯರನ್ನು ಕರೆಯಲಿಲ್ಲವೋ ಗೋಪಿಯರನ್ನು ಕರೆಯಲಿಲ್ಲವೋ ಬಂದು ನೀಗಾಯೋ ಎನ್ನ ಮಾಧವ ಕೃಷ್ಣ ಬೃಂದಾವನದಿ ಕೊಡಲುವುದರಿಲ್ಲವೋ ಅಂದು ಗೋಪಿಯರನ್ನು ಕರೆಯಲಿಲ್ಲವೋ ಅಂದು ಗೋಪಿಯರನ್ನು ಕರೆಯಲಿಲ್ಲವೋ ನೀರೊಳಗಾಟವ ಆಡಲಿಲ್ಲವೋ ನೀರಿನೊಳು ಭಾರವ ಎತ್ತಲಿಲ್ಲವೋ ಕೋರೆಯ ಮನೆಯುತ್ತ ತಿರುಗಲಿಲ್ಲವೋ ನೀ ಮಾತನ್ನು ಕೇಳಲಿಲ್ಲವೋ ಕೃಷ್ಣ ಬೃಂದಾವನದಿ ಕೊಡಲುವುದರಿಲ್ಲವೋ ಅಂದು ಗೋಪಿಯರನ್ನು ಕರೆಯಲಿಲ್ಲವೋ ಕೃಷ್ಣ ಬೃಂದಾವನದಿ ಕೊಡಲುವುದರಿಲ್ಲವೋ ಅಂದು ಗೋಪಿಯರನ್ನು ಕರೆಯಲಿಲ್ಲವೋ ಅಂದು ಗೋಪಿಯರನ್ನು ಕರೆಯಲಿಲ್ಲವೋ ಕೊಡವಿಯ ದಾನವ ಬೇಡಲಿಲ್ಲವೋ ನೀ ಬಡ ಬ್ರಾಹ್ಮಣನಾಗಿ ತಿರುಗಲಿಲ್ಲವೋ ಕೊಡವಿಯ ದಾನವ ಬೇಡಲಿಲ್ಲವೋ ನೀ ಬಡ ಬ್ರಾಹ್ಮಣನಾಗಿ ತಿರುಗಲಿಲ್ಲವೋ ಮಡದಿಯ ಕಟ್ಟಿಕೊಂಡು ತಿರುಗಲಿಲ್ಲವೋ ನೀ ಮಡದಿಯ ಕಟ್ಟಿಕೊಂಡು ತಿರುಗಲಿಲ್ಲವೋ ನೀ ನಡೆದೋರು ಕೈಯಲ್ಲಿ ಹಿಡಿಯಲಿಲ್ಲವೋ ಕೃಷ್ಣ ಬೃಂದಾವನದಿ ಕೊಡಲುವುದರಿಲ್ಲವೋ ಅಂದು ಗೋಪಿಯರನ್ನು ಕರೆಯಲಿಲ್ಲವೋ ಕೃಷ್ಣ ಬೃಂದಾವನದಿ ಕೊಡಲುವುದರಿಲ್ಲವೋ ಅಂದು ಗೋಪಿಯರನ್ನು ಕರೆಯಲಿಲ್ಲವೋ ಅಂದು ಗೋಪಿಯರನ್ನು ಕರೆಯಲಿಲ್ಲವೋ ಎತ್ತಲೆ ಬುದ್ಧನಾಗಿ ತಿರುಗಲಿಲ್ಲವೋ ನೀ
ಅಖಿಲಾಂಡೇಶ್ವರಿಯೇ ಅಮ್ಮ ಬಾರಮ್ಮ ನಮ್ಮ ತಾಯೇ ಬಾರಮ್ಮ ಅಮ್ಮ ಬಾರಮ್ಮ ನಮ್ಮ ತಾಯೇ ಬಾರಮ್ಮ ಪರಮ ಪಾವನಿ ತ್ರಿಶೂಲಧಾರಿಣಿ ಚಾಮುಂಡೇಶ್ವರಿನಿ ಪರಮ ಪಾವನಿ ಶೂಲಧಾರಿಣಿ ಚಾಮುಂಡೇಶ್ವರಿಯೇ ಅನ್ನವ ನೀಡಿ ಪೊರೆಯುವ ಅಮ್ಮ ಅನ್ನಪೂರ್ಣೇಶ್ವರಿ ಅನ್ನವ ನೀಡಿ ಪೊರೆಯುವ ಅಮ್ಮ ಅನ್ನಪೂರ್ಣೇಶ್ವರಿ ತ್ರಿಲೋಕ ಜನನಿ ತ್ರಿಲೋಕ ಪಾಲಿನಿ ಲೋಕ ರಕ್ಷಕಿನಿ ತ್ರಿಲೋಕ ಜನನಿ ತ್ರಿಲೋಕ ಪಾಲಿನಿ ಲೋಕ ರಕ್ಷಕಿನಿ ಲೋಕ ರಕ್ಷಕಿನಿ ಅಮ್ಮ ಲೋಕ ರಕ್ಷಕಿನಿ ಲೋಕ ರಕ್ಷಕಿನಿ ಅಮ್ಮ ಲೋಕ ರಕ್ಷಕಿನಿ ಅಮ್ಮ ಬಾರಮ್ಮ ನಮ್ಮ ತಾಯೇ ಬಾರಮ್ಮ ಅಮ್ಮ ಬಾರಮ್ಮ ನಮ್ಮ ತಾಯೇ ಬಾರಮ್ಮ ಶೃಂಗೇರಿಯಲ್ಲಿ ನಗು ನಗುತ್ತಿರುವ ಶಾರದ ದೇವಿಯು ನೀ ಶೃಂಗೇರಿಯಲ್ಲಿ ನಗು ನಗುತ್ತಿರುವ ಶಾರದೆ ದೇವಿಯು ನೀ ಜಪವನ್ನರಿಯೇ ತಪವನ್ನರಿಯೇ ಏನನ್ನು ಅರಿಯೇ ಜಪವನ್ನರಿಯೇ ತಪವನ್ನರಿಯೇ ಏನನ್ನು ಅರಿಯೇ ಅಮ್ಮ ಎಂದು ಕೂಗಿದಾಗ ಓಡೋಡಿ ಬಾರಮ್ಮ ಅಮ್ಮ ಎಂದು ಕೂಗಿದಾಗ ಓಡೋಡಿ ಬಾರಮ್ಮ ಓಡೋಡಿ ಬಾರಮ್ಮ ಅಮ್ಮ ಓಡೋಡಿ ಬಾರಮ್ಮ ಓಡೋಡಿ ಬಾ
ಪೂಜಿಪೆ ನಿನ್ನ ಶಾರದಾಂಬೆ ಪೂಜಿಪೆ ನಿನ್ನ ಪೂಜಿಪೆ ನಿನ್ನ ಹೂಗಳೆಂದರೆ ಪೂಜಿಪೆ ನಿನ್ನ ಹೂಗಳೆಂದರೆ ಶಾರದಾಂಬೆ ಪೂಜಿಪೆ ನಿನ್ನ ಶಾರದಾಂಬೆ ಪೂಜಿಪೆ ನಿನ್ನ ಶಾರದಾಂಬೆ ಪೂಜಿಪೆ ನಿನ್ನ ಶಾರದಾಂಬೆ ಪೂಜಿಪೆ ನಿನ್ನ ಏತು ಪೊರ್ಲು ತೋಜುವರಮ್ಮ ತೂಪಿನೆನ್ನ ಪುಣ್ಯ 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 பேத்திய பேயிர் பந்து ஆராது பத்திரு ஆசை என்ன ஏத்து பொருளோ தோஜுவரம்மா தூப்பினென்ன புண்ணிய ஏத்து பொருளோ தோஜுவரம்மா தூப்பினென்ன புண்ணிಯ
ಏನೆ ಮಾತ್ರ ಇರೆದ ನೆರಡೇರ ಎಂಕ ಕೋಪ ಮಲ್ಪಡೆ ಪಾಪದಾಲ ಯಾನ ನೆರಡೇರ ಎಂಕ ಕೋಪ ಮಲ್ಪಡೆ ಪಾಪದಾಲ ಯಾನ ಇರೆನ ನಂಬಿನ ಬಾಲಯ ತೋಪಿನೆಲ್ಲ ಪುಣ್ಯ ಬೆಟ್ಟಿಯಪ್ಪೆಯೀರ್ ಬಂದು ಆರಾಧ ಪತ್ತರೆ ಆಸೆ ಎನ್ನ ಏತು ಪೊರ್ಲೋ ತೋಜುವರಮ್ಮ ತೋಪಿನೆಲ್ಲ ಪುಣ್ಯ ಏತು ಪೊರ್ಲೋ ತೋಜುವರಮ್ಮ ತೋಪಿನೆಲ್ಲ ಪುಣ್ಯ ತೋಪಿನೆಲ್ಲ ಪುಣ್ಯ ತೋಪಿನೆನ್ನ ಪುಣ್ಯ
ಇದರ ಸಂಸ್ಥೆಯಿಂದ ಭಜನಾ ಸಂಗೀತವು ನಡೆಯಿತು. ಬಹಳ ಉತ್ತಮ ರೀತಿಯಲ್ಲಿ ಭಜನಾ ಸರ್ವ ಸಂಸ್ಥೆಗಳು ಆತ್ಮೀಯವಾಗಿ ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ಅದೇ ರೀತಿ ಅವರಿಗೆ ಭಜನಾ ಸಾಲು ಕೊಟ್ಟು ಗೌರವಿಸಬೇಕಾಗಿ ವಿನಂತಿ ಮಾಡುತ್ತೇನೆ. ಹಾಗೆಯೇ ಈ ಕ್ಷೇತ್ರಕ್ಕೆ ಶ್ರೀ 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 ಸಚ್ಚಿದಾನಂದ ಭಾರತೀ ಸ್ವಾಮೀಜಿ ಯಡಿಯೂರಪ್ಪ ಅವರ ಆಗಮನ ಇನ್ನೇನು ಪ್ರವೇಶದಲ್ಲಿ ಆಗುತ್ತಿದೆ. ಎಲ್ಲ ಭಕ್ತ ಮಹಾಶಯರು ಹಾಗೂ ಮಹಿಳೆಯರು ತುಂಬ ಸ್ವಾಗತದೊಂದಿಗೆ ಶ್ರೀ ಸ್ವಾಮೀಜಿಯವರನ್ನು ಕ್ಷೇತ್ರಕ್ಕೆ ಬರಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಶ್ರೀ ಸ್ವಾಮೀಜಿಯವರ ಆಗಮನ ಈ ಕ್ಷೇತ್ರಕ್ಕೆ ಆಗಲಿದೆ. ಎಲ್ಲ ಭಕ್ತ ಮಹಾಶಯರು ಹಾಗೂ ಮಹಿಳೆಯರು ತುಂಬ ಸ್ವಾಗತದೊಂದಿಗೆ ಅವರನ್ನು ಈ ಕ್ಷೇತ್ರಕ್ಕೆ ಕರೆತರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡಿದ್ದೇವೆ. ಇದೀಗ ಕೆಲವೇ ಕ್ಷಣದಲ್ಲಿ ಶ್ರೀ ಉಮೇಶ್ ಹಿರಣಿಯರು ಮತ್ತು ಪ್ರಸನ್ನ ಮುಳಿಯಾಳ ಶಿಲ್ಪಿಯವರು ಇವರ ಸಹಭಾಗಿತ್ವದಲ್ಲಿ ಶ್ರೀ ಕ್ಷೇತ್ರಕ್ಕೆ ಆಗಮಿಸುವ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಎಡನೀರು ಮಠ ಇನ್ನೇನು ಕೆಲವೇ ಕ್ಷಣದಲ್ಲಿ ಶ್ರೀ ಕ್ಷೇತ್ರಕ್ಕೆ ಅವರ ಆಗಮನ ಆಗಲಿದೆ. ಮಹಿಳೆಯರು ಪೂರ್ಣ ತುಂಬ ಸ್ವಾಗತದೊಂದಿಗೆ ಹಾಗೂ ಭಕ್ತ ಮಹನೀಯರು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ.
ಶ್ರೀ ಶ್ರೀ ಆದಿಪರಾಶಕ್ತಿ ದೇವಿ ದೇವಸ್ಥಾನ ಪಟ್ಟಣದ ಮೂಲೆ ಕೆಟಮಂಗಲ ಗ್ರಾಮ. ಇದರ ಪುನಃ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಇದೀಗ ತಮಗೆಲ್ಲ ಆಶೀರ್ವಚನವನ್ನು ನೀಡಲಿರುವಂತಹ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಎಡನೀರು ಮಠ ಇವರ ಆಗಮನ ಇನ್ನೇನೋ ಕೆಲವೇ ಕ್ಷಣದಲ್ಲಿ ಶ್ರೀ ಕ್ಷೇತ್ರಕ್ಕೆ ಆಗಲಿಕ್ಕಿದೆ. ಮಹನೀಯರು, ಮಹಿಳೆಯರು, ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಅವರನ್ನು ಪೂರ್ಣ ತುಂಬ ಸ್ವಾಗತ ಕ್ಷೇತ್ರಕ್ಕೆ ಕರೆಯಬೇಕಾಗಿ ತಮ್ಮಲ್ಲಿ ಹೇಳಿಕೊಳ್ತಾ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಶ್ರೀ ಕ್ಷೇತ್ರಕ್ಕೆ ಸ್ವಾಮೀಜಿಯವರ ಆಗಮನ ಆಗಲಿದೆ.
ಹರಿ ಓಂ ಹರಿ ಓಂ. ಈಗ ಶ್ರೀ ಕ್ಷೇತ್ರಕ್ಕೆ ಸ್ವಾಮೀಜಿ ಇವರ ಆಗಮನ ಆಗಿದೆ. ಏನು ಕೆಲವೇ ಕ್ಷಣದಲ್ಲಿ ಶ್ರೀ ಸ್ವಾಮೀಜಿಯವರ ಆಶೀರ್ವಚನವನ್ನ ನಾವು ಎಲ್ಲ ಕೇಳಲಿಕ್ಕೆ ಇದ್ದೇವೆ. ದಯವಿಟ್ಟು ಹೊರಗಡೆ ಇದ್ದಂತಹ ಎಲ್ಲ ಅದು ಹೊರಗೆ ಆಶೀರ್ವಾದ ಆಗಬೇಕಂತ ಕೇಳಿಕೊಂಡಿದ್ದೇವೆ. ಏನು ಕೆಲವೇ ಕ್ಷಣದಲ್ಲಿ ಸ್ವಾಮೀಜಿಯವರ ಆಶೀರ್ವಚನವನ್ನು ಕೇಳಿದ್ದೇವೆ. ಎಲ್ಲ ದೇಗುಲದ ಹೊರಭಾಗದಲ್ಲಿದ್ದ ಎಲ್ಲ ಭಕ್ತ ಮಹಾಶಯರು ಒಳಗೆ ಬಂದು ಆಶೀರ್ವಾದ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಇದರೊಂದಿಗೆ ಸಿಂಗಾರಿ ಮೇಳ ಸಾರ್ವಕಲ ಅವರಿಂದ ಚೇಂಜರ್ಗಳನ್ನು ಇದೀಗ ಕ್ಷೇತ್ರದಲ್ಲಿ ನಡೆಯುತ್ತಾ ಇದೆ. ಅವರಿಗೆ ದೇಗುಲದ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಪೂರ್ಣಕುಂಭ ಸ್ವಾಗತದೊಂದಿಗೆ ಶಿವದುರ್ಗ ಭಜನಾ ಮಂಡಳಿ ಎಡಮಂಗಲ ಇದರ ಸರ್ವ ಸದಸ್ಯರು ಭಾಗಿಗಳಾಗಿ ಹಾಗೂ ಮದ್ದೂರದ ಸಮಿತಿಯ ಸದಸ್ಯರು ಸ್ವಾಮೀಜಿಯವರ ಪೂರ್ಣಕುಂಭದೊಂದಿಗೆ ಸ್ವಾಗತಿಸಿ ಸಹಕರಿಸಿದ್ದಾರೆ. ಅವರಿಗೆ ದೇಗುಲದ ಹೊರಗಡೆ ಇದ್ದಂತಹ ಎಲ್ಲ ಇದೀಗ ಶ್ರೀ ದೇವರ ಪ್ರತಿಷ್ಠೆಯು 9 ಗಂಟೆ 50 ನಿಮಿಷ ವೃಷಭಾರ್ಥದ ಸುಮುಹೂರ್ತದಲ್ಲಿ ನಡೆಯಲಿದೆ. ಆ ಬಳಿಕ ನಮ್ಮನ್ನು ಉದ್ದೇಶಿಸಿ ಶ್ರೀ ಸ್ವಾಮೀಜಿಯವರ ಆಶೀರ್ವಚನ ನಡೆಯಲಿದೆ. ಎಲ್ಲ ದೇಗುಲದ ಹೊರಗಡೆ ಇದ್ದಂತಹ ಎಲ್ಲ ಭಕ್ತ ಮಹಾಶಯರು ಒಳಗೆ ಬಂದು ಆಶೀರ್ವಾದಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬಹಳ ಶಾಂತ ಚಿತ್ತತೆಯಿಂದ ಪೂರ್ಣವಾಗಿ ಸ್ವಾಮೀಜಿಯವರ ಆಶೀರ್ವಚನವನ್ನು ಆಲಿಸಿ ಸಹಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ.
ಪೂಜೆ, ಪಂಚಕಜ್ಜಾಯ, ಕುಂಕುಮಾರ್ಚನೆ, ಅಂಟಿಕಾಯಿ ಈ ಎಲ್ಲ ಸೇವೆಗಳು ನಡೆಯಲಿಕ್ಕಿದೆ. ಸೇವೆ ಮಾಡಲು ಇಚ್ಛಿಸುವಂತಹ ಭಕ್ತಾದಿಗಳು ದೇಗುಲದ ಹೊರಭಾಗದಲ್ಲಿರುವಂತಹ ಕೌಂಟರ್ನಲ್ಲಿ ಬಂದು ತಮ್ಮ ರಸೀದಿಯನ್ನು ಪಡೆದುಕೊಳ್ಳಬಹುದು. ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾಗಿರುವಂತಹ ಮೋಹನ್ದಾಸ್ ಪರ್ಗಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರನ್ನ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ.
ಇದೀಗ ಕೆಲವೇ ಕ್ಷಣದಲ್ಲಿ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಎಡಗೈ ಮಠ ಇವರಿಂದ ಆಶೀರ್ವಾದವನ್ನು ನಾವು ನೀಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಆರಕ್ಷಕ ಠಾಣಾ ಸಿಬ್ಬಂದಿ ಸತೀಶ್ ಬೆಳ್ಳಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಸರ್, ನಮ್ಮನ್ನು ಆತ್ಮೀಯವಾಗಿ ವಂದಿಸ್ತಾ ಇದ್ದಾರೆ. ಇದೀಗ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಎಡನೀರು ಮಠ ಇವರಿಂದ ಇನ್ನೇನು ಕೆಲವೇ ಕ್ಷಣದಲ್ಲಿ ನಮ್ಮೆಲ್ಲರನ್ನ ಆಶೀರ್ವಚನ ಮಾಡಲಿಕ್ಕಿದ್ದಾರೆ. ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಎಲ್ಲರ ಪರವಾಗಿ ಹಾಗೂ ಈ ದೇಗುಲದ ಧರ್ಮದರ್ಶಿಯವರ ಪರವಾಗಿ ಆತ್ಮೀಯವಾಗಿ ಅವರನ್ನು ಬರಮಾಡಿಕೊಳ್ಳುತ್ತಾ ಇದ್ದೇವೆ.
ಇದ್ದೇವೆ. ಈ ಬ್ರಹ್ಮಕಲಶೋತ್ಸವದ್ದು ಅತ್ಯಂತ ಶ್ರದ್ಧೆಯಷ್ಟು ಸ್ವಾಗತ ಮಾಡುವ ಮಾತೆರೆಲ್ಲ ಸೇರಿದು ಮಾತೆರೆಗಳು ಒಂದು ಆಶೀರ್ವಚನ ಕೊಡೋದು ಭಕ್ತಾದಿಗಳು ಸ್ವಾಮಿಗಳು ಆಶೀರ್ವಚನ ಮಾಡ್ಕೊಂಡು ಅಂಚನೆ ಅನಿವಾರ್ಯ ಕರಡುದು ಎಚ್ಚಿರಿ ನೋಡ್ತು ಅರೆಗೆ ಮುಂಬಾತು ಪಲ್ಪೆರ ಬತ್ತಿಜಿ ಕೆಲವೈದು ತೊಲೈಟ್ ಒಂಜಿ ಕೊರ್ನೆಟ್ ಎಂಕಲ ಕೆಣ್ಣುಣ್ಣಿಟ್ಟು ಅರೆ ಬತ್ತದೊಂಜಿ ಆಶೀರ್ವಚನ ಮಾಡ್ತದೆ ದೇವರನ್ನ ಕೃಪೆಟ್ಟು ಮುಲ್ಪ ಈ ಸನ್ನಿಧಿಡು ನಮ್ಗೆ ಮಾತೆರೆಗಳ ಆಶೀರ್ವಾದ ಮಲ್ಪನೆಗೆ ಅವರಿಗೆ ಸ್ವಾಗತ ಅಂಚನೆ ಮಠದ ಸರ್ವ ಶ್ರೇಷ್ಠ ಇಂದುಲ ಆರ್ನ ಕೈಟ್ ಮುಲ್ಪ ಮಂಗಲಾರತಿ ಅಲ್ಪ ಪ್ರತಿಷ್ಠಾ ಕಾರ್ಯಗಳ ಅವರು ಎತ್ತದು ಬತ್ತರು ಅಂಚ ಮಾತೆರೆಗಳ ಅವರಿಗೆ ನಮ್ಮ ಸ್ವಾಗತವಾಯಿನ ಧನ್ಯವಾದಗಳನ್ನು ಅರ್ಪಿಸುವಂತಲ್ಲ. ಓಂ ನಮೋ ಪ್ರಣವಾರ್ಥಾಯ ಶುದ್ಧಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಅತ್ಯಂತಬಾಲಂ ಮತಸಿ ಕುಸುಮಪ್ರಕಾಶಂ ದಿಗ್ವಾಸಂ ಕನಕಭೂಷಣಭೂಷಿತಾಂಗಂ ವಿಸೃಸ್ತಕೇಶಂ ಅರುಣಾಧರಂ ಆಯತಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾ ನವನೀತಹಸ್ಥಂ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀ ಆದಿ ಪರಾಶಕ್ತಿ ದೇವಿ ದೇವಸ್ಥಾನ ಪಟ್ಲದ ಮೂಲೆ ಇದರ ಪುನಃಪ್ರತಿಷ್ಠಾ ಬ್ರಹ್ಮ ಕಲಶಾದಿ ಕಾರ್ಯಕ್ರಮಗಳು ವೇದಮೂರ್ತಿ ಶ್ರೀ ಚಂದ್ರಶೇಖರ ಭಟ್ಟ ಕಟ್ಟ, ವೇದಮೂರ್ತಿ ಶ್ರೀ ಚೈತನ್ಯ ದೀಕ್ಷಿತ್ ಕೆಳಪಾರೆ ಹಾಗೂ ತಂತ್ರಿಗಳಾದಂಥ ಬ್ರಹ್ಮಶ್ರೀ ವೇದಮೂರ್ತಿ ಪರಕಜ ಅನಂತನಾರಾಯಣ ಭಟ್ಟ ಇವರ ಒಂದು ತಾಂತ್ರಿಕತ್ವದಲ್ಲಿ, ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿಯ ಧರ್ಮದರ್ಶಿಗಳಾದಂಥ ಶ್ರೀ ಮೈಲಪ್ಪ ಗೌಡ ಇವರ ಒಂದು ಮುತುವರ್ಜಿಯಲ್ಲಿ ಇವತ್ತಿಲ್ಲಿ ನಡೀತಾ ಇದೆ. ಆದಿಪರಾಶಕ್ತಿ ಆದಿಮಾಯೆ. ನಾವೆಲ್ಲ ತಾಯಿ ದೇವಿ ದುರ್ಗೆ ಅನ್ನುವಾಗ ಬಹಳಷ್ಟು ಭಕ್ತಿ ಭಾವಕ್ಕೆ ನಾವು ಪರವಶರಾಗ್ತೇವೆ. ನಮ್ಮ ಜಗತ್ತಿಗೆ ಮೂಲ ಆದಿಮಾಯೆ. ಆದಿಮಾಯೆ ಅಂದರೆ ಅವಳು ಅಯೋನಿಜ, ಆದಿ ಮತ್ತು ಅಂತ್ಯ ಇಲ್ಲದವಳು ಅನ್ನೋದು ನಮ್ಮ ನಂಬಿಕೆ. ಅಂತಹ ತಾಯಿ ಆದಿ ಪರಾಶಕ್ತಿ ಇವತ್ತು ಇಲ್ಲಿ ಪುನಃಪ್ರತಿಷ್ಠೆಗೊಂಡು ಆರಾಧಿಸಲ್ಪಡ್ತಾ ಇದ್ದಾಳೆ. ಪರಂಜಾನೆ ಮಾತಸ್ತದನುಸರಣಂ ಕ್ಲೇಶಹರಣಂ. ನಾವು ತಾಯಿಯನ್ನು ಆ ರೀತಿಯಾಗಿ ನಂಬ್ತೇವೆ. ನನಗೆ ಯಾವುದೇ ರೀತಿಯಾಗಿ ನಿನ್ನನ್ನು ಪೂಜಿಸಲಿಕ್ಕೆ ಗೊತ್ತಿಲ್ಲ, ಮಂತ್ರ ಗೊತ್ತಿಲ್ಲ, ತಂತ್ರ ಗೊತ್ತಿಲ್ಲ, ಆದರೆ ಒಂದಂತೂ ನನಗೆ ನಂಬಿಕೆ ಇದೆ, ನಿನ್ನನ್ನು ತಾದಾತ್ಮ್ಯದಿಂದ ಯಾವುದೇ ರೀತಿಯ ಸ್ವಾರ್ಥ ಭಾವನೆಯಿಂದ ನಿನ್ನನ್ನು ಅನುಸರಿಸಿದರೆ ನೀನು ನಮ್ಮನ್ನು ಪೊರೀತಿ, ನಮ್ಮ ಮನದ ಕ್ಲೇಶಗಳನ್ನು ದೂರ ಮಾಡ್ತಿ ಅನ್ನೋದಾಗಿ. ಅಂತಹ ತಾಯಿ ನಾವು ಅವಳಿಗೆ ಶರಣಾದರೆ, ಅವಳನ್ನು ಪೂಜಿಸಿದರೆ, ಅವಳನ್ನು ಭಕ್ತಿ ಭಾವದಿಂದ ನಾವು ನಂಬಿಕೊಂಡು ಬಂದರೆ ಅವಳು ನಮ್ಮನ್ನು ಪೊರೀತಾಳೆ, ನಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡ್ತಾಳೆ ಅನ್ನೋದು ನಮ್ಮ ಒಂದು ನಂಬಿಕೆ. ದುರ್ಗಾಂ ದುರ್ಗತಿ ಹಾರಿಣಿ ಅಂತ ನಮ್ಮ ಎಲ್ಲ ದುರ್ಗತಿಗಳನ್ನು ಕೂಡ ಅವಳು ಪರಿಹಾರ ಮಾಡ್ತಾಳೆ ಅನ್ನೋದು ನಮ್ಮ ನಂಬಿಕೆ. ನಾವೆಲ್ಲ ಕೆಲವೊಮ್ಮೆ ಏನೇನೋ ತಪ್ಪುಗಳನ್ನು ಮಾಡಿರ್ತೇವೆ ಜೀವನದಲ್ಲಿ. ಕೆಲವೊಮ್ಮೆ ನಾವು ನಮ್ಮ
ತಾಯಿಯನ್ನು ಆರಾಧಿಸುವಲ್ಲಿ ಅಥವಾ ಪೂಜಿಸುವಲ್ಲಿ ಕೆಲವೊಮ್ಮೆ ಲೋಪಗಳನ್ನು ಮಾಡಿರ್ತೇವೆ ಅಥವಾ ನ್ಯೂನತೆಗಳನ್ನು ಮಾಡಿದ್ದೇವೆ. ಆದರೂ ಕೂಡ ನಮ್ಮನ್ನು ತಾಯಿ ಪೊರಿತಾಳೆ, ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಾಳೆ. ಅಂದರೆ ಲೋಕದಲ್ಲಿ ಕೆಟ್ಟ ಮಕ್ಕಳಿರ್ಬೋದು, ಕೆಟ್ಟ ತಾಯಿ ಇರುವುದಿಲ್ಲ ಅನ್ನೋದು ಭಗವತ್ಪಾದರ ಒಂದು ಮಾತು. ಕುಪುತ್ರೋ ಜಾಯೇತತ್ ಕ್ವಚಿದಪಿ ಕುಮಾತಾನ ಭವತಿ ಅಂತ. ಆ ರೀತಿಯಲ್ಲಿ ನಮ್ಮ ತಪ್ಪುಗಳನ್ನು ಮನ್ನಿಸಿ ನಮ್ಮ ತಾಯಿ ನಮ್ಮನ್ನು ಪೊರಿತಾಳೆ ಅನ್ನೋದು ನಮ್ಮ ನಂಬಿಕೆ. ಅಂತಹ ತಾಯಿ ಇಲ್ಲಿ ಬಂದು ಈ ಕ್ಷೇತ್ರದಲ್ಲಿ ಅವಳು ನೆಲೆಸಿದ್ದಾಳೆ. ನಾನು ಪ್ರಥಮ ಬಾರಿಗೆ ಇಲ್ಲಿ ಬರ್ತಾ ಇದ್ದೇನೆ. ನಮ್ಮ ಮಠದ ಶಿಷ್ಯರಾದಂಥ ಶ್ರೀ ಉಮೇಶ್ ಎಡನೀರವರು ಇದರ ಬಗ್ಗೆ ತಿಳಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋದಾಗಿ ತಿಳಿಸಿದರು. ಮಠದ ವಾಸ್ತು ತಜ್ಞರಾದಂಥ ಶ್ರೀ ಪ್ರಸನ್ನ ಮುಳಿಯಾಲ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋದಾಗಿ ಇದರ ಬಗ್ಗೆ ನನಗೆ ತಿಳಿಸಿದರು. ಹಾಗೆ ಪ್ರಥಮ ಬಾರಿಗೆ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೇನೆ. ನಮಗೆ ಅಲ್ಲಿ ಒಳಗೆ ಹೋಗುವಾಗಲೇ ಒಂದು ಸಾನ್ನಿಧ್ಯದ ಒಂದು ಭಾವನೆ ನಮ್ಮ ಮನಸ್ಸಲ್ಲಿ ಬರ್ತದೆ. ಇಲ್ಲಿ ತಾಯಿ ವಾಲ್ಮೀಕವನ್ನು ಹೊಂದಿಕೊಂಡು ಇಲ್ಲಿ ನೆಲೆಸಿದ್ದಾಳೆ. ಅದರ ಹಿಂದೆ ಹುತ್ತಗಳನ್ನು ನಮಗೆ ನೋಡಿದರೆ ಗೊತ್ತಾಗ್ತದೆ. ಅಂತಹ ವಾಲ್ಮೀಕದಿಂದ ಕೂಡಿಕೊಂಡು ಇಲ್ಲಿ ತಾಯಿ ಗರ್ಭಗುಡಿ ಒಳಗೆ ನೆಲೆಸಿದ್ದಾಳೆ. ಅಂಥ ಒಂದು ಸಾನ್ನಿಧ್ಯವನ್ನು ವಹಿಸಿದಂಥ ಒಂದು ದೇವಾಲಯ ಇಲ್ಲಿ ಮತ್ತೆ ಜೀರ್ಣೋದ್ಧಾರಗೊಂಡು ಪುನಃ ಪ್ರತಿಷ್ಠಾ ಬ್ರಹ್ಮಕಲಶಾದಿ ಕಾರ್ಯಕ್ರಮ ನಡೀತಾ ಇದೆ. ಅದರಿಂದ ಅಂತಹ ತಾಯಿ ಇಲ್ಲಿ ಸಾನ್ನಿಧ್ಯವನ್ನು ವಹಿಸುವಾಗ ಮುಖ್ಯವಾಗಿ ಎಲ್ಲ ಭಕ್ತಾದಿಗಳು ಕೂಡ ಇಲ್ಲಿಗೆ ನಡ್ಕೊಳ್ಳೋದು, ಇದರ ನಿತ್ಯ ನೈಮಿತ್ತಿಕಾದಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳೋದು ಮುಖ್ಯವಾಗಿದೆ. ಎಲ್ಲ ವ್ಯವಸ್ಥೆಗಳು ಕೂಡ ಭಕ್ತಾದಿಗಳ ಒಂದು ಶ್ರೇಯಸ್ಸಿಗಾಗಿ, ಭಕ್ತಾದಿಗಳ ಒಂದು ಏಳಿಗೆಗಾಗಿ ಮಾಡಿದಂಥ ವ್ಯವಸ್ಥೆಗಳು. ಹಾಗಿರುವಾಗ ಮುಖ್ಯವಾಗಿ ಭಕ್ತಾದಿಗಳು ತಮ್ಮನ್ನು ಇಂತಹ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವುದು ಇವತ್ತು ಬಹಳ ಪ್ರಾಮುಖ್ಯವಾಗಿ ನಮ್ಮ ಸಮಾಜದಲ್ಲಿ ಇವತ್ತು ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಕ್ಷೇತ್ರ ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಲಿ. ಇದರ ಸಾರಥ್ಯವನ್ನು ವಹಿಸಿದಂಥ ಧರ್ಮದರ್ಶಿಗಳಾದಂತಹ ಶ್ರೀ ಮಾಯಿಲಪ್ಪ ಗೌಡ ಪಟ್ಟದಮೂಲೆ ಅವರಿಗೆ ಈ ಕ್ಷೇತ್ರವನ್ನು ಸಮರ್ಥವಾಗಿ ಸಮೃದ್ಧವಾಗಿ ನಡೆಸುವಂಥ ಒಂದು ಶಕ್ತಿಯನ್ನು ಆ ತಾಯಿ ನೀಡಲಿ ಅನ್ನೋದಾಗಿ ಈ ಪುಣ್ಯ ವೇಳೆಯಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಇವತ್ತು ಈ ಪ್ರತಿಷ್ಠಾ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳ ಸಾರಥ್ಯವನ್ನು ವಹಿಸಿಕೊಂಡಂತಹ ಎಲ್ಲ ಇದರ ತಾಂತ್ರಿಕ ವರ್ಗದವರಿಗೆ, ಇದರ ಅರ್ಚಕ ವರ್ಗದವರಿಗೆ, ಇದರ ಧರ್ಮದರ್ಶಿಗಳಿಗೆ, ಇಲ್ಲಿ ಬಂದು ಸೇರಿದಂಥ ಎಲ್ಲ ಭಕ್ತ ಬಂಧುಗಳಿಗೆ ಈ ಸಂದರ್ಭದಲ್ಲಿ ನಮ್ಮ ಆರಾಧ್ಯ ಮೂರ್ತಿಗಳಾದಂತಹ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಸ್ಥಳದಲ್ಲಿ ನೆಲೆದಂತಹ ತಾಯಿ ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆ ಸಲ್ಲಿಸ್ತಾ, ಮತ್ತೊಮ್ಮೆ ಕ್ಷೇತ್ರ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಲಿ ಅನ್ನೋದಾಗಿ ವಿಶೇಷವಾದ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಇದೀಗ ನಮಗೆಲ್ಲ ಆಶೀರ್ವಚನವನ್ನು ನೀಡಿದಂತಹ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಎಡನೀರು ಮಠ ಶ್ರೀಗಳಿಗೆ ಪೂರ್ವಕ ವಂದನೆಯನ್ನು ಎಲ್ಲರ ಪರವಾಗಿ, ಸಮಸ್ತ ಭಕ್ತರ ಪರವಾಗಿ ಅರ್ಪಿಸ್ತಾ ಇದ್ದೇವೆ. ಹಾಗೂ ದೇಗುಲದ ಧರ್ಮದರ್ಶಿಗಳು ಅವರ ಪರವಾಗಿಯೂ ಆತ್ಮೀಯವಾದ ವಂದನೆಯನ್ನು ತಮಗೆ ಸಲ್ಲಿಸ್ತಾ ಇದ್ದೇವೆ.
ಇದೀಗ ಸ್ವಾಮೀಜಿಯವರಿಂದ ಹಲವು ದಾನಿಗಳಿಗೆ ಮತ್ತು ಸಹಕಾರ ಇತ್ತವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಶ್ರೀ ಸ್ವಾಮೀಜಿಗಳು ನೆರವೇರಿಸಿಕೊಡಬೇಕು. 5 ಜನ ಅವರ ಹೆಸರನ್ನು ನಾವು ಹೇಳಿದ ತಕ್ಷಣ ತಾವು ಆ ಸ್ವಾಮೀಜಿಯವರ ಬಳಿಗೆ ತೆರಳಿ ಅವರಿಂದ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅವರ ಹೆಸರನ್ನು ಇದೀಗ ನಾವು ಹೇಳ್ತಾ ಇದ್ದೇವೆ. ಶ್ರೀ ಉಮೇಶ ಎಡನೀರು, ಶ್ರೀ ಪ್ರಸನ್ನ ಶಿಲ್ಪಿಯವರು, ಶ್ರೀ ಯುವರಾಜ ಕೂಟಾಜೆ, ಶ್ರೀ ಮೋಹನ್ ದಾಸ್ ಕೂಟಾಜೆ, ಇಷ್ಟು ಜನ ಶ್ರೀ ಸ್ವಾಮೀಜಿಯವರ ಬಳಿಗೆ ತೆರಳಿ ಅವರಿಂದ ಸನ್ಮಾನವನ್ನು ಪಡೆದು ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಆಮೇಲೆ ಶ್ರೀ ಪದ್ಮರಾಜ್ ಕೇರಳ ತಾವು ಕೂಡ ವೇದಿಕೆಗೆ ತೆರಳಿ ಶ್ರೀ ಸ್ವಾಮೀಜಿ ಅವರಿಂದ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇವೆ. ಇದೀಗ ಶ್ರೀ ಸ್ವಾಮೀಜಿಯವರಿಂದ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಕಾರ್ಯ ಸಾಧನೆಯನ್ನು ಮಾಡಿದವರಿಗೆ ಸನ್ಮಾನ ಸ್ವೀಕಾರ ನಡೀತಾ ಇದೆ. ಶ್ರೀ ಪದ್ಮರಾಜ್ ಕೇರಳ ತಾವು ವೇದಿಕೆಗೆ ತೆರಳಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸ್ವಾಮೀಜಿಯವರಿಂದ ತಾವು ಸನ್ಮಾನವನ್ನು ಸ್ವೀಕರಿಸಬೇಕು. ಹಾಗೆ ಈ ಕಾರ್ಯಕ್ರಮದಲ್ಲಿ ಸುದ್ದಿ ವರದಿಗಾರರಾದ ಶ್ರೀ ಸಂಕಪ್ಪ ಸಾಲ್ಯನ್ ಅಲೆಕ್ಕಾಡಿ ಇವರು ಉಪಸ್ಥಿತರಿದ್ದಾರೆ. ಸರ್, ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಬೆಳ್ಳಾರೆ ಠಾಣಾ ಸಿಬ್ಬಂದಿ ನಮ್ಮೊಂದಿಗೆ ಇದ್ದಾರೆ. ಹಾಗೆಯೇ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ತಾವೆಲ್ಲರನ್ನ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ.
ನಂಬಿದಂತಹ ಭಕ್ತರಿಗೆ ಸಕಲ ಕಷ್ಟ ಇಷ್ಟಾರ್ಥವನ್ನು ಈಡೇರಿಸುವಂತಹ ಶ್ರೀ ಆದಿಪರಾಶಕ್ತಿ ದೇವಿಯ ಸನ್ನಿಧಿಯಲ್ಲಿ ಇದ್ದಂತಹ ಎಲ್ಲ ಭಕ್ತ ಮಹಾಶಯರನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ಇದೀಗ ಶ್ರೀ ರಾಮಕೃಷ್ಣೈ ಮಾಲಿಂಗೇರಿ ಸಮಾಜ ಸೇವಕರು ತಾವು ಮಂತ್ರಾಕ್ಷರ ಪ್ರಸಾದವನ್ನು ಸ್ವೀಕರಿಸಬೇಕು. ಆ ಬಳಿಕ ಎಲ್ಲ ಭಕ್ತ ಮಹಾಶಯರು ಪ್ರಸಾದವನ್ನು ಸ್ವೀಕರಿಸಬೇಕು, ಮಂತ್ರಾಕ್ಷತೆಯ ಪ್ರಸಾದವನ್ನು ಸ್ವೀಕರಿಸಬೇಕು. ಎಡಮಂಗಲ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಸಮಿತಿಯ ಸದಸ್ಯರಾದಂಥ ಗಿರೀಶ್ ನಡುಬರಿಗಳು ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಿದ್ದಾರೆ. ಸರ್, ತಮ್ಮನ್ನು ಕೂಡ ಶ್ರೀ ದೇಗುಲದ ವತಿಯಿಂದ ಧರ್ಮದರ್ಶಿಗಳ ಪರವಾಗಿ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಭಕ್ತ ಮಹಾಶಯರು ಮಂತ್ರಾಕ್ಷತೆಯನ್ನು ಪಡೆಯುವಾಗ ಸರದಿ ಸಾಲಿನಲ್ಲಿ ಮೌನವಾಗಿ ಶಾಂತ ಚಿತ್ತತೆಯಿಂದ ತೆರಳಿ ಮಂತ್ರಾಕ್ಷತೆಯ ಪ್ರಸಾದವನ್ನು ಸ್ವೀಕರಿಸಬೇಕು. ಯಾವುದೇ ಗೊಂದಲ ಮಾಡದೆ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲರಿಗೂ ಮಂತ್ರಾಕ್ಷತೆಯ ಪ್ರಸಾದ ಸಿಗಲಿಕ್ಕಿದೆ. ತಾವೆಲ್ಲರೂ ಯಾವುದೇ ಗೊಂದಲ ಇಲ್ಲದೆ ನಿಧಾನವಾಗಿ ಹೋಗಿ ಪ್ರಸಾದವನ್ನು ಸ್ವೀಕರಿಸಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಮೋಹನ್ ದಾಸ್ ಬಲ್ಕಾರಿ ಸಮಾಜ ಸೇವಕರು ಹಾಗೂ ಜಯಪ್ರಕಾಶ್ ಮೊದಲು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ದೇಗುಲದ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಶ್ರೀ ಶಿವರಂತಗೌಡ ಕಲ್ಲೆಡ್ಡಿ ಸಂಘದ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡಿದ್ದೇವೆ. ಹಾಗೆಯೇ ಹೆಣ್ಣಮಕ್ಕಳ ಮತ್ತು ಕಿತ್ತೂರನ್ನ ಈ ಎರಡು ಕಡೆಯ ಸಿಂಗರಿ ಮೇಳದ ಸರ್ವ ಸದಸ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ತಮ್ಮ ಸಹಕಾರವನ್ನು ನೀಡಿ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ಅವರಿಗೆ ದೇಗುಲದ ವತಿಯಿಂದ ಆತ್ಮೀಯವಾಗಿ ಅವರನ್ನು ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಶಾಮಿಯಾನದ ಎಲ್ಲ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಂತಹ ಮೋಹನ್ ಗುಂಡಿ ಮತ್ತು ಅವರ ತಂಡಕ್ಕೆ ಆತ್ಮೀಯವಾಗಿ ಮಾಡ್ತಾ ಇದ್ದೇವೆ.
ವೀಕ್ಷಿಸಬೇಕು. ಮೋಹನ್ ಗೌಡ ಮರವತ್ತಗುಂಡಿ ಎಲ್ಲಿದ್ದರೂ ಇದೇ ವೇದಿಕೆ ಬಳಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮೋಹನ ಮರವತ್ತಗುಂಡಿ. ಮಂತ್ರಾಕ್ಷತೆಯನ್ನ ಪಡೆದುಕೊಳ್ಳುವಂತಹ ಎಲ್ಲ ಭಕ್ತಾಭಿಮಾನಿಗಳು ಈ ದೇಗುಲದ ಎದುರು ಬಂದು ನಿಲ್ಬೇಕಾಗಿ ನಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಮಂತ್ರಾಕ್ಷತೆ ರೀತಿಯ ತೊನ್ನಗಳು ಪೂರ ಬರ್ತದೆ ದೇವಸ್ಥಾನದ ಎದುರು ಬರ್ತದೆ ಕುಂತೋಡು ಮಾಡೋದು ಕೇಳೋದಿಲ್ಲ.
ಮರ ಬರ್ತಾ
ಸದಸ್ಯರಿಂದ ಭಜನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅವರಿಗೆ ದೇವರ ವತಿಯಿಂದ ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಾರೆ.
ಗಣನಾಯಕ
ನಿನ್ನ ಗಾನವ ಹಾಡಲು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಹಾಡಲು ಯಾವ ಭಾವದಿ ಯಾವ ರಾಗದಿ ಹಾಡಿ ಹಾಡಲಿ ನಿನ್ನಯ ತಾಯಿ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಹಾಡಲು
ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನ್ಯಾರಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನ್ಯಾರಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನ್ಯಾರಮ್ಮ ತಮ್ಮ ಗೊಲ್ಲನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾದಣೆ ಕಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನ್ಯಾರಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನ್ಯಾರಮ್ಮ ನಿಮ್ಮೊಳಗಿಹ ನ್ಯಾರಮ್ಮ ಮೋರೆ ಕಪಿನ ಭಾವ ಮೊರಲಗರದ ಕಿವಿ ಕೋರೆ ಗಡಿವ ನ್ಯಾರಮ್ಮ ಮೋರೆ ಕಪಿನ ಭಾವ ಮೊರಲಗರದ ಕಿವಿ ಕೋರೆ ಗಡಿವ ನ್ಯಾರಮ್ಮ ಮೂರು ಕಣ್ಣನ ಸುತ ಮುರಿದೀಟ ಚಂದ್ರನ ದೀನದ ಗಣನಾದಣೆ ಕಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನ್ಯಾರಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನ್ಯಾರಮ್ಮ ನಿಮ್ಮೊಳಗಿಹ ನ್ಯಾರಮ್ಮ ಊಟ ಬಟ್ಟೆಯ ಬಿರುರಾಗಲಣದ ತೀಟದ ಶಿವ ನ್ಯಾರಮ್ಮ ಊಟ ಬಟ್ಟೆಯ ಬಿರುರಾಗಲಣದ ತೀಟದ ಶಿವ ನ್ಯಾರಮ್ಮ ಪಟದ ರಾಣಿ ಪಗಡಿಯ ಕುಮಾರನ ಹೊಟ್ಟೆಯ ಗಣನಾಥನೇ ಕಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನ್ಯಾರಮ್ಮ ಶಾರದೆ ಉಮಾ ಮಹೇಶ್ವರಿ
ಮುಖವಾದೋರಮ್ಮ ದರುಶನವಾಣಿಡಮ್ಮ ದಯ ತೋರು ಬಾರಮ್ಮ ದರುಶನವಾಣಿಡಮ್ಮ ದಯ ತೋರು ಬಾರಮ್ಮ ಕರಗಳ ಮುಗಿವೆ ಶಿವವಾಣಿ ನಮಿಪೆ ದೇವಿ ನೀನು ಬಾರಮ್ಮ ನಿನ್ನ ಮುಖವಾದೋರಮ್ಮ ದೇವಿ ನೀನು ಬಾರಮ್ಮ ನಿನ್ನ ಮುಖವಾದೋರಮ್ಮ ನವರಾತ್ರಿಯಲ್ಲಿ ನವವಿಧ ಪೂಜೆಯು ನಿನಗೆ ವೈಭವ ಮಂಗಳದಾಯಿನಿ ಎಡಮಂಗಲದಿ ಜಾತ್ರೆಯ ಉತ್ಸವ ನವರಾತ್ರಿಯಲ್ಲಿ ನವವಿಧ ಪೂಜೆಯು ನಿನಗೆ ವೈಭವ ಮಂಗಳದಾಯಿನಿ ಎಡಮಂಗಲದಿ ಜಾತ್ರೆಯ ಉತ್ಸವ ಹೂವಿನ ಪೂಜೆಯ ಮಾಡುವೆ ನಾಮಗಾನವ ಹಾಡುವೆ ಹೂವಿನ ಪೂಜೆಯ ಮಾಡುವೆ ನಾಮಗಾನವ ಹಾಡುವೆ ದುರ್ಗಾಂಬಿಕೆಗೆ ದರ್ಶನ ನೀಡು ದೇವಿ ನೀನು ಬಾರಮ್ಮ ನಿನ್ನ ಮುಖವಾದೋರಮ್ಮ ದೇವಿ ನೀನು ಬಾರಮ್ಮ ನಿನ್ನ ಮುಖವಾದೋರಮ್ಮ ಆರತಿ ನಿನಗೆ ಭಾರತಿ ದೇವಿ ಜ್ಯೋತಿಯ ಬೆಳಗಮ್ಮ ಕಾಳರೂಪಿಣಿ ಶಕ್ತಿ ಸ್ವರೂಪಿಣಿ ಬಾಳಲು ಬೆಳಗಮ್ಮ ಆರತಿ ನಿನಗೆ ಭಾರತಿ ದೇವಿ ಜ್ಯೋತಿಯ ಬೆಳಗಮ್ಮ ಕಾಳಿರೂಪಿಣಿ ಶಕ್ತಿ ಸ್ವರೂಪಿಣಿ ಬಾಳಲು ಬೆಳಗಮ್ಮ ಕುಂಕುಮಾರ್ಚನೆಯ ಮಾಡುವೆ ಪುಷ್ಪಾರ್ಚನೆಯ ಗೈಯುವೆ ಕುಂಕುಮಾರ್ಚನೆಯ ಮಾಡುವೆ ಪುಷ್ಪಾರ್ಚನೆಯ ಗೈಯುವೆ ದುರ್ಗಾಂಬಿಕೆಯೇ ಮೂಕಾಂಬಿಕೆಯೇ ದೇವಿ ನೀನು ಬಾರಮ್ಮ ನಿನ್ನ ಮುಖವಾದೋರಮ್ಮ ದೇವಿ ನೀನು ಬಾರಮ್ಮ ನಿನ್ನ ಮುಖವಾದೋರಮ್ಮ ದರುಶನವಾಣಿಡಮ್ಮ ದಯ ತೋರು ಬಾರಮ್ಮ ದರುಶನವಾಣಿಡಮ್ಮ ದಯ ತೋರು ಬಾರಮ್ಮ ಕರಗಳ ಮುಗಿವೆ ಶಿರವಾಗಿ ನಮಿಪೆ ದೇವಿ ನೀನು ಬಾರಮ್ಮ ನಿನ್ನ ಮುಖವಾದೋರಮ್ಮ ದೇವಿ ನೀನು ಬಾರಮ್ಮ ನಿನ್ನ ಮುಖವಾದೋರಮ್ಮ ನಿನ್ನ ಮುಖವಾದೋರಮ್ಮ ನಿನ್ನ ಮುಖವಾದೋರಮ್ಮ ಲೀಲ ವಿನೋದಿನಿ ನಟರಾಜ ಜಯ ಕಾಲಾಂತಕನೇ ಶಿವರಾಜ ಲೀಲ ವಿನೋದಿನಿ ನಟರಾಜ ಜಯ ಕಾಲಾಂತಕನೇ ಶಿವರಾಜ ಲೀಲ ವಿನೋದಿನಿ ನಟರಾಜ ಜಯ ಕಾಲಾಂತಕನೇ ಶಿವರಾಜ ಹರ ಗಂಗಾಧರ ಶಿವ ಪರಮೇಶ್ವರ ಹರ ಗಂಗಾಧರ ಶಿವ ಪರಮೇಶ್ವರ
ಿ
ಇಷ್ಟು ಹೊತ್ತು ಭಜನಾ ಸೇವೆಯನ್ನು ನಡೆಸಿಕೊಟ್ಟಂತಹ ಶಿವದುರ್ಗ ಭಜನಾ ಮಂಡಳಿ ಯಲಮಂಗಲವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ. ಒಂದು ಬೈಕಿನ ಕೀ ಬಿದ್ದು ಸಿಕ್ಕಿರುತ್ತದೆ. ಕಳೆದುಕೊಂಡವರು ಒಂದು ಇಲ್ಲಿ ಕೌಂಟರ್ ತೆಗೆದುಕೊಂಡು ಹೋಗ್ತದೆ.
ಮತ್ತು ಸಕಲ ಭಕ್ತ ಜನತೆ ಸೇರಿಕೊಂಡು ಪೂಜಾ ಪ್ರಸನ್ನ ಕಾಲದಲ್ಲಿ ಮಾಡುವಂತಹ ಪ್ರಾರ್ಥನೆ. ಸಕಲ ಕರ್ಮಾನುಷ್ಠಾನಗಳಿಂದ ಕೂಡಿದಂತಹ ಭೂಮಿ ಭಾರತ ಭೂಮಿ. ಹಾಗೆ ಆ ಭಾರತ ಭೂಮಿಯಲ್ಲಿ ಅದೆಷ್ಟೋ ಋಷಿ ಮುನಿಗಳು ಸಂಚಾರ ಮಾಡಿದಂತಹ ನಾನಾ ವಿಧವಾದಂತಹ ಅದೇ ಪ್ರಕಾರವಾಗಿ ಈ ಒಂದು ಭಾರತ ಭೂಮಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ನಾನಾ ದೇವತೆಗಳ ಸಾನ್ನಿಧ್ಯ ಇದೆ. ಹಾಗೆ ವಿಶೇಷವಾಗಿ ಕ್ಷೇತ್ರದಲ್ಲಿ ಏನೋ ಒಂದು ಸಾನ್ನಿಧ್ಯದ ಸಂಬಂಧ ಇರಬಹುದು. ಹಾಗೆ ವಿಶೇಷವಾಗಿ ಈ ಒಂದು ಜಾಗದಲ್ಲಿ ಯಾವುದೇ ಪವಿತ್ರವಾದಂತಹ ಈ ಭಾರತದ ಮಣ್ಣಿನಲ್ಲಿ ಒಂದು ಸಾನ್ನಿಧ್ಯ ಬೆಳಗಬೇಕಾದ್ರೆ ಆ ಜಾಗದಲ್ಲಿ ಆ ದೇವತೆಯ ಪ್ರತಿಷ್ಠೆ ಆಗಬೇಕಾದ್ರೆ ಆ ದೇವತೆಯ ಬ್ರಹ್ಮಕಲಶಾಭಿಷೇಕ ಆಗಬೇಕು ಅಂತಾದರೆ ಅದು ದೈವ ಸಂಕಲ್ಪದಿಂದ ಸಾಧ್ಯವೇ ಇಲ್ಲ. ಯಾಕೆಂತಂದರೆ ದೈವ ಸಂಕಲ್ಪ ಇಲ್ಲದೆ ಯಾವ ಕಾರ್ಯವೂ ನಡೆಯುವುದಿಲ್ಲ. ಹಾಗೆ ಅದೇ ಪ್ರಕಾರವಾಗಿ ಈ ಒಂದು ಕ್ಷೇತ್ರದಲ್ಲಿ ದೇವಿಯ ಪ್ರೇರಣೆಯಿಂದ ಈಗೊಂದು ವಿಶೇಷವಾಗಿ ಆ ಮಹಾದೇವಿಯ ಪ್ರತಿಷ್ಠಾಪನೆ ಹಾಗೂ ಬ್ರಹ್ಮಕಲಶೋತ್ಸವವು ನಿಂಬಣೆಯಿಂದ ದೇವತಾನುಗ್ರಹದಿಂದ ಸಕಲ ಭಕ್ತಜನರ ಸಹಕಾರದಿಂದ ಉಪಾಸಕರ ವಿಶೇಷವಾದಂತಹ ಸಂಕಲ್ಪದಂತೆ ಆ ಮಹಾದೇವಿ ನೆರವೇರಿಸಿಕೊಂಡಿದ್ದಾರೆ. ಉಪಾಸಕರು ಎಷ್ಟೋ ಜನ 6 ಜನರಿಗೆ ಈ ಒಂದು ಕ್ಷೇತ್ರದಲ್ಲಿ ಕಷ್ಟ ಪರಿಹಾರವನ್ನು ದೇವಿಯನ್ನು ಹಾಗೆ ಆ ದೇವಿಯನ್ನು ಉಪಾಸಕ ದೇವತೆಯನ್ನ ಮಹಾದೇವಿಯನ್ನು ನಂಬಿಕೊಂಡು ಎಷ್ಟೋ ಜನರಿಗೆ ಪ್ರಸಾದಾನಗಳನ್ನು ಕೊಟ್ಟು ಅವರಿಗೆ ರಕ್ಷೆಯನ್ನು ದೇವಿಯ ಅನುಗ್ರಹದಿಂದ ಒದಗಿಸಿಕೊಂಡಿದ್ದಾರೆ. ಆ ಪ್ರಕಾರವಾಗಿ ಆ ಮಹಾದೇವಿಗೆ ಆಲಯದಲ್ಲಿ ದೊಡ್ಡ ಸಾನ್ನಿಧ್ಯವನ್ನು ಸಂಕಲ್ಪಗಳನ್ನು ಆ ಪ್ರಕಾರವಾಗಿ ಸಾಧ್ಯವಾಗಿ ಆ ಪೂಜನೆಯನ್ನು ಮಾಡಿಕೊಂಡು ಈ ಕ್ಷೇತ್ರದಲ್ಲಿ ಏನಾಗಬೇಕು ಅಂತ ಹೇಳುವಂತಹ ವಿಷಯವನ್ನು ದೈವಾನುಕೂಲವನ್ನು ದಹನ ಸ್ವೀಕಾರ ಫಲವನ್ನು ನಿಷ್ಠೆ ಮಾಡಿಕೊಂಡು ಆ ಸೂಚನೆಯಿಂದ ಇವತ್ತಿನ ಸೂಚನೆ ಪ್ರಕಾರವಾಗಿ ನಾವು ಪೂರ್ವಭಾವಿಯಾಗಿ ಅನ್ನ ಕಲಶಾಭಿಷೇಕ ಮಾಡಿ ಸಾನ್ನಿಧ್ಯಗಳಿಂದ ಮಹಾರಾಜರು ಆಮೇಲೆ ಎಲ್ಲ ಆಗಬೇಕಾದಂತಹ ನವೀಕರಣಾದಿ ಕ್ರಿಯೆಗಳಿಂದ ವೈಮಾನಿಕಗಳಿಂದ ಮಾಡಿಕೊಂಡು ಯಥಾಸಾಧ್ಯವಾಗಿ ನಡೆಸಿಕೊಂಡು ಇವತ್ತು
ಕನಿಷ್ಠ ತಿಂಗಳಲ್ಲಿ ಯಾವ ಒಂದು ಸೂಕ್ತವಾದಂತಹ ದಿವಸ ಒಳ್ಳೆಯ ದಿವಸ ಆ ದೇವಿಗೆ ವಿಶೇಷವಾದಂತಹ ಪೂಜೆ ಕಲಶ ಅಭಿಷೇಕವನ್ನು ಮಾಡಿಕೊಂಡು ವಿಶೇಷವಾದಂತಹ ಪೂಜೆಯನ್ನು ನಡೆಸಿಕೊಂಡು ಬರುವಂತಹ ಹಾಗೆ ಮಹಾಗಣಪತಿ ಹೋಮ ಮತ್ತು ವಿಶೇಷವಾಗಿ ಸಾಂಸ್ಕೃತಿಕ ಕಲಶಾಭಿಷೇಕ ಮತ್ತು ವಿಶೇಷವಾದಂತಹ ಪೂಜಾ ಸೇವೆ ಇವೆಲ್ಲವೂ ನಡೆಸಿಕೊಂಡು ಬರುವಂತಹ ಆ ರೀತಿ ಜನರ ಸಹಕಾರದಿಂದ ಭಕ್ತ ಜನರಿಗೆ ಕ್ಷೇಮ ಸಿಕ್ಕಿದರೆ ಮಾತ್ರ ಭಕ್ತ ಜನರಿಗೆಲ್ಲರಿಗೂ ನಂಬಿದವರಿಗೆ ಇಬ್ಬತ್ತು ಕೊಟ್ಟು ಈ ಕ್ಷೇತ್ರದ ಕೀರ್ತಿಯನ್ನು ಯಶಸ್ಸನ್ನು ಒಳಗಿಸಿಕೊಂಡು ಬಂದ ಭಕ್ತ ಜನರಿಗೆ ಕಷ್ಟ ಪರಿಹಾರ ಆದರೆ ಎಲ್ಲರ ಸೇವೆಯೂ ಕೂಡ ಸೇರುತ್ತದೆ. ಹಾಗೆ ಆ ಮಹಾದೇವಿ ಎಲ್ಲರ ಕಷ್ಟಗಳನ್ನು ಪರಿಹರಿಸಿಕೊಂಡು ಕಾಲಕಾಲಕ್ಕೆ ವಿಶೇಷವಾಗಿ ಎಲ್ಲರ ಸೇವೆಯನ್ನು ಮಾಡಿಕೊಂಡು ಬರಬೇಕು. ಅದಕ್ಕೆ ಬೇಕಾದ ಶಕ್ತಿ ಭಕ್ತಿಯನ್ನು ಅನುಗ್ರಹ ಮಾಡಿಕೊಡಬೇಕು. ಆ ರೀತಿ ನೀವು ಸಂಕಲ್ಪಿಸಿದ ಪ್ರಕಾರ ಕಾಲಕಾಲಕ್ಕೆ ಆಗಬೇಕಾದಂತಹ ಸೇವೆಯನ್ನು ಯಥಾಯೋಗ್ಯವಾಗಿ ಮಹಾದೇವಿ ನಡೆಸಿಕೊಂಡು ಎಲ್ಲರ ಸಹಕಾರ ಮಾಡುತ್ತಾರೆ. ಹಾಗೆ ನಾನಾ ವಿಧವಾದ ಸೇವೆಯನ್ನು ಕೊಟ್ಟಿದ್ದಾರೆ. ಹಾಗೆ ಆ ಸೇವೆ ನಡೆಸಿದಂತಹ ಭಕ್ತರಿಗೆ ಕೂಡ ಎಲ್ಲರನ್ನೆಲ್ಲ ಪರಿಹರಿಸಿಕೊಡುತ್ತಾರೆ. ಅದೇ ರೀತಿ ಕಲಶಾಭಿಷೇಕದ ಸಮಯದಲ್ಲಿ ವಿಶೇಷವಾಗಿ ಭಜನಾ ಸೇವೆ ಬಹಳ ಸಂಕೀರ್ಣ ಸೇವೆ ಇರುವಂತಹ ಕಲಿಯುಗದಲ್ಲಿ ಬಹಳ ವಿಶೇಷ. ಕಲಿಯುಗದಲ್ಲಿ ನಿನ್ನ ನಾಮವನ್ನೇ ಬೇರೆ ಯುಗಕೋಟಿಗಳನ್ನು ಉತ್ತರಿಸುವಂತೆ ನಾಮ ಸಂಕೀರ್ತನೆ ಸೇವೆ ಅದೇ ರೀತಿ ಕಲಶದಲ್ಲಿ ನಾನಾ ವಿಧವಾಗಿ ಯಾಕೆಂತ ಹೇಳಿದ್ರೆ ಎಲ್ಲ ಕಾರ್ಯವು ಬಹಳ ಮುಖ್ಯ. ಎಲ್ಲ ಕಾರ್ಯ ಕೆಲಸ ಕಾರ್ಯ ಯಾಕೆಂದರೆ ಜವಾಬ್ದಾರಿ ಮತ್ತು ಪಾತ್ರಸಜ್ಜನಿಸುವಂತಹ ಸ್ಥಳ ಸಜ್ಜನಿಸುವಂತಹ ಇದೇ ರೀತಿ ಬ್ರಹ್ಮಕಲಶಕ್ಕೆ ಪೂರ್ವ ತಯಾರಿಯಾಗಿ ಎಲ್ಲ ರೀತಿಯ ಕಾರ್ಯಗಳು ಸ್ವೀಕಾರ ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯ ಆರೋಗ್ಯಕರವಾದ ದೀರ್ಘ ಆಯುಷ್ಯನ್ನು ಅನುಗ್ರಹ ಮಾಡಿ ಅವರ ದೋಷಗಳನ್ನು ಪರಿಹಾರ ಕ್ಷೇತ್ರದಲ್ಲಿ ನಾನಾ ವಿಧವಾದ ರೋಗಬಾಧೆಗಳು ದುರ್ಬಾಧೆಗಳನ್ನು ಪರಿಹಾರ ಮಾಡಿಕೊಂಡು ಮಂಗನವನ ಸಮಾನವಾದ ಶಸ್ತ್ರೀಯತ್ವ ಮಾಡಿಕೊಡಬೇಕು. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಜೀವನದಲ್ಲಿ ಬೇಕಾದ ಶ್ರದ್ಧಾ ಮೇಧ ಪ್ರಜ್ಞಾಶಕ್ತಿ ಸತ್ವಿದ್ಯಾ ಸಂಕಲ್ಪನ ಸರ್ಕಾರ ಅಪೇಕ್ಷೆಗಳಿಗೂ ಆ ಸಂತಾನವಾಗಿರುವಂತಹ ಕೂಡ ಸರ್ವೋತ್ತರವಾಗಿ ಮಹಾಗಣಪತಿ ಸಹಿತ ಆ ನಂಬಿಕೊಂಡಿರುವಂತಹ ಸ್ಥಳದ ಸಮಸ್ತ ದೇವರ ಶಕ್ತಿಗಳೊಂದಿಗೆ ಆಡಳಿತ ಶಕ್ತಿ ಸ್ವರೂಪದ ಆ ನಾವೆಲ್ಲರೂ ಸೇರಿ ಮಾಡುವಂತಹ ಈ ದುರ್ಗಾಪರಮೇಶ್ವರಿ ದೇವಿಯ ಆಧಾರಕ್ಕೆ ಗೋವಿಂದ ಗೋವಿಂದ
ಸಕಲ ವಿಧವಾದ ಶ್ರೀರಕ್ಷೆ ಉತ್ತರೋತ್ತರವಾಗಿ ಅಭಿವೃದ್ಧಿ ದೇವಿಯ ಸಮಯವಾದ
ಕ್ಯಾಮರಾ ಬೀಳ್ಬೋದು ಮರೆ ನಿಮ್ಮ ಸರ್ಕಸ್.
ಹೋಗ್ಬೇಕು.